ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಡೀ ಪ್ರಪಂಚದಲ್ಲೇ ಮೌಂಟೇನ್ ಗೊರಿಲ್ಲಾಗಳ ಸಂಖ್ಯೆ ಅತಿ ಹೆಚ್ಚು ನಾವಿರುವಂತ ಉಗಾಂಡದಲ್ಲಿ. ಇಡೀ ಪ್ರಪಂಚದಲ್ಲೆಲ್ಲ 1050 ಮೌಂಟೇನ್ ಗೊರಿಲ್ಲಾಗಳಿವೆ. ಉಗಾಂಡದಲ್ಲಿ 400 ಇದೆ. ಇನ್ನು ಮಿಕ್ಕಿದಂಥ 650 ಗೊರಿಲ್ಲಾಗಳು ಅಲ್ಲಲ್ಲಿ ಸ್ವಲ್ಪ ಇವೆ. ಇನ್ನೇನು ಎಂಡ್ ಆಗೋಯ್ತು, ಎಕ್ಸ್ಟೆಂಟ್ ಆಗೋಯ್ತು ಅನ್ನೋ ಅಂತ ಹಂತದಲ್ಲಿ ಇದ್ದೀವಿ ನಾವು. ಅದನ್ನ ಕಾಪಾಡ್ಕೊಳ್ಳೋದು ಬಿಡೋದು ಈ ಸರ್ಕಾರದ ಕೈಯಲ್ಲಿದೆ. ಗೊತ್ತಿಲ್ಲ ಇನ್ನು 5 ವರ್ಷನೋ 10 ವರ್ಷನೋ 15 ವರ್ಷನೋ 20 ವರ್ಷನೋ ಮುಂದಿನ ಜನರೇಷನ್ಗೂ ಪಾಸ್ ಮಾಡಬೇಕು ಅಂತ ಕೋರ್ಕೋತೀನಿ. ಈಗ ಆ ಎಕ್ಸ್ಟೆಂಟ್ ಆಗಿರೋಂಥ ದಿ ಎಂಡಲ್ಲಿರೋಂಥ ಮೌಂಟೇನ್ ಗೊರಿಲ್ಲಾನ ನೋಡಕ್ ಹೋಗ್ತಾ ಇದ್ದೀವಿ ನಾವು ಮತ್ತೆ ನಮ್ಮ ಸ್ನೇಹಿತರು. ಎಲ್ಲ ಫುಲ್ ಕಾರ್ ಹಾಕೊಂಡು ಗನ್ ಹಾಕೊಂಡು ಬೆಟಾಲಿಯನ್ ಸಮೇತ ಹೋಯ್ತಾ ಇದೀವಿ. ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆ? ಈ ಜರ್ನಿ ಅಂತೂ ಮೆಮೊರಬಲ್. ನಾವು ಈ ಪಿಕಪ್ ಗಾಡಿ ಹತ್ತಿ ಸುಮಾರು ಹೊತ್ತಾಯ್ತು. ಅವಾಗಿಂದ ಹೋಗ್ತಾನೆ ಇದ್ದೀವಿ. ಮೌಂಟೇನ್ ಗೊರಿಲ್ಲಾಗಳೇನು ಸಿಟಿಲಿ ಇರ್ತಾವ? ಮೌಂಟೇನ್ ಗೊರಿಲ್ಲಾಗಳು ಮೌಂಟೇನಲ್ಲಿ ಇರ್ತವೆ. ಹಂಗೆ ಮೌಂಟೇನ್ ಹತ್ರ ಬಂದೇ ಬಿಟ್ಟು ಇನ್ನೇನು ರೀಚ್ ಆದ್ವಿ. ಈ ಥರ ಮೌಂಟೇನ್ ಗೊರಿಲ್ಲಾಗಳು ಇಂಡಿಯಾದಲ್ಲಿಲ್ಲ. ಇಂಡಿಯಾದಲ್ಲಿ ಅಂತಂದರೆ ಎಕ್ಸ್ಟಿಂಟ್ ಆಗಿದೆ ಅಂತಲ್ಲ, ಈ ಥರ ಪ್ರಜಾತಿಗಳು ನಮ್ಮ ದೇಶದಲ್ಲಿಲ್ಲ. ಈ ಥರ ಬರೀ ಆಫ್ರಿಕಾದಲ್ಲಿ ಮಾತ್ರ ಸಿಗೋದು. ಮತ್ತೆ ಗುರು, ನಾವು ನೋಡೋಕೆ ಹೋಗ್ತಾ ಇರೋವಂಥ ಮೌಂಟೇನ್ ಗೊರಿಲ್ಲಾ ಮೈಸೂರು ಝೂ ಅಲ್ಲಿ ಒಂದೇ ಒಂದಿತ್ತು. ಆದರೆ 5 ವರ್ಷದ ಹಿಂದೆ ಅದು ಸಹ ತೀರ್ಕೋತು. ಅಂದರೆ ಇದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಆ ಮನೆ, ಅಲ್ಲಿಂದ ಹಂಗೆ ನಡ್ಕೊಂಬಂದು ಹಿಂಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿವಿ. ಇಲ್ಲಿ ನೋಡ್ತಾ ಇದ್ದೀರಾ ಲೇಡಿ ಗನ್ಮ್ಯಾನು. ಯುವರ್ ಗನ್ಮ್ಯಾನ್, ಗನ್ ವುಮ್ಯಾನ್. ಫಾರಿನರ್ಸ್ ಎಲ್ಲ ಬಂದವರು ಇಲ್ಲಿ. ನೋಡಿ ಕಾಡೊಳಗಡೆ ಈಗ ಎಂಟ್ರ್ ಆಗ್ತಾವ್ರೆ. ದೇವರ ಸ್ವಾಗತ ಉಗಾಂಡಾದ ಕಾಡಿಗೆ. ಇಲ್ಲಿಂದ ನಮ್ಮ ಗೊರಿಲ್ಲಾದ ಬೇಟೆ ಸ್ಟಾರ್ಟ್ ಆಗುತ್ತೆ. ಗೊರಿಲ್ಲಾಗಳು ಎಲ್ಲೆಲ್ಲಿ ಹಸಿರಿರ್ತವೋ ಅಲ್ಲೇ ಇರ್ತವೆ, ಆ ಹಸಿರು ಬಿಟ್ಟು ಆಚೆ ಬರಲ್ಲ. ನಾವಿರೋವಂಥದ್ದು ಉಗಾಂಡಾದ ಬೆವಿಂಡಿ ನ್ಯಾಷನಲ್ ಫಾರೆಸ್ಟು. ಈ ಬೆವಿಂಡಿ ನ್ಯಾಷನಲ್ ಫಾರೆಸ್ಟು ಗೊರಿಲ್ಲಾಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಬೇರೆ ಬೇರೆ ದೇಶಗಳಿಂದ ಜನಗಳು ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಗೊರಿಲ್ಲಾ ನೋಡೋಕ್ಕೆ ಬರ್ತಾರೆ ಇಲ್ಲಿವರೆಗೂ. ನಾವಿರೋಂಥ ಕಾಡಲ್ಲಿ ಆನೆ, ಗೊರಿಲ್ಲಾ, ಅದೇನೋ ಬುಷ್ ಬಗ್ಸ್ ಅಂತೆ, ಅದಾದಮೇಲೆ ಕೆಲವು ಟೈಗರ್ಸ್ಗಳು ಇದಾವಂತೆ, ಇನ್ನು ಹಲವಾರು ಕಾಡು ಪ್ರಾಣಿಗಳು ಇರ್ತವೆ. ಎಲ್ಲ ಕಾಡು ಪ್ರಾಣಿಗಳು ನಮ್ಮ ಸುತ್ತನೇ ಇರ್ತವೆ, ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಧೈರ್ಯ ಮಾಡಿ ಹೋಗ್ತಾ ಇರೋದು. ಬಿಕಾಸ್ ಸಿನ್ಸ್ ಯು ಆರ್ ರೋಮಿಂಗ್ ಇನ್ ದ ಫಾರೆಸ್ಟ್, ಎವ್ರಿ ಡೇ ಸನ್ಲೈಟ್, I suggest you use the sunscreen every often. I use a sunscreen. Yes, every often. You need to apply every 3 hours and wash your face with the rose water. ನೀವು ನೋಡ್ತಾ ಇದ್ದೀರಾ ಉಗಾಂಡಾದ ಆನೆಯ ಫುಟ್ ಪ್ರಿಂಟು. ನೋಡಿ, ಗೊರಿಲ್ಲಾಗಳ ಆಹಾರ ಇವೆ ಅಲ್ಲ. ಈ ತಿಂತವೆ ತೀರ್ತಾ ಇರ್ತವೆ. ಆಹಾ, ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಅದೇ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಮತ್ತು ಈ ಥರ ಗೊರಿಲ್ಲಾ ಟ್ರೆಕ್ಕಿಂಗು ಅಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಮತ್ತು ಪರ್ಮಿಟ್ ತಗೊಳ್ಳೋದು ಹಲವು ವಾರಗಳ ಮುಂಚೆನೇ ಪರ್ಮಿಟ್ ತೊಗೊಬೇಕು, ಬುಕ್ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಇಲ್ಲಿನ ಗೊರಿಲ್ಲಾಗಳ ಸಂಖ್ಯೆನೇ ತುಂಬ ಕಮ್ಮಿ ಸಂಖ್ಯೆ ಇರೋದ್ರಿಂದ ಟೂರಿಸ್ಟ್ಗಳ್ನೂ ತುಂಬ ಲಿಮಿಟೆಡ್ ಮಾಡಬೇಕು. ಮತ್ತು ಗೊರಿಲ್ಲಾಗಳಿಗೆ ಜಾಸ್ತಿ ಹಾನಿ ಆಗಬಾರ್ದು ಅಂತ ಪರ್ಮಿಟ್ಸ್ಗಳ್ನ ತುಂಬ ಕಮ್ಮಿ ಕೊಡ್ತಾರೆ. ನೋಡಿ, ಮುಂದೆ ಒಬ್ಬರು ಗನ್ಮ್ಯಾನು, ಅದಾದಮೇಲೆ ನಮ್ಮ ಗ್ರೂಪಿನ ಫುಲ್ಲು ಹಿಂದೆ ಒಬ್ಬರು ಗನ್ಮ್ಯಾನ್.
ನಮಗೆ ರಸ್ತೆ ಇರಲ್ಲ, ನಾವೇ ರಸ್ತೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವಿರೋಂಥ ಭಿವಂಡಿ ಫಾರೆಸ್ಟು ಸಿಕ್ಕಾಪಟ್ಟೆ ದೊಡ್ಡದಲ್ವಾ. ಗೊರಿಲಾಗಳ್ನ ಎಲ್ಲಿ ಅಂತ ಹುಡುಕ್ತೀರಾ, ಆ ಸ್ಯಾಟಲೈಟಿಂದ ರೆಡಾರಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಎಲ್ಲಿ ಗೊರಿಲಾಗಳು ಸಿಗುತ್ತೋ ಅವರು ನಮ್ಮ ರೇಂಜರ್ಸ್ ಕೇಳ್ತಾರೆ, ಅವಾಗ ರೇಂಜರ್ಸು ಆ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲಿಂದ ಇನ್ಫಾರ್ಮೇಷನ್ ಬಂದಿದೆ, ಈಗ ಅವ್ರು ಹೇಳಿರೋ ಅಂಥ ದಾರಿಲೇ ಹೋಗ್ತಾ ಇದ್ದೀವಿ. ನೀವು ನೋಡಿದ್ರಲ್ಲ ಆವಾಗಲೇ ಆ ಎಲೆನೇ ಗೊರಿಲಾಗಳು ತಿನ್ನೋದು. ಆ ಎಲೆನ ತಿಂದು ನಾವಿರೋಂಥ ಕಾಡಲ್ಲಿ ಈ ಥರ ಜರಿಗಳು ಸಿಕ್ಕಾಪಟ್ಟೆ ಇವೆ, ಇದರಿಂದನೇ ನೀರು ಕುಡಿತವೆ. ಅಮೇರಿಕನ್ ಅಜ್ಜಿತಿರ್ಗೆ ಏನು ಸವಲತ್ತು ಗುರು. ಮುಂದಿನ ಜನ್ಮದಲ್ಲಿ ನಾನು ಅಮೇರಿಕಾದ ಅಜ್ಜಿಯಾಗಿ ಹುಡ್ತೀನಿ. ಸಿಕ್ಕಾಪಟ್ಟೆ ಸವಲತ್ತು ಅಮೇರಿಕದಿಂದ ಬಂದವ್ರಿಗೆ ಅಂದರೆ. ನನಗಿಂತ ಜಾಸ್ತಿ ದುಡ್ಡು ಕೊಟ್ಟವ್ರ ಇವರು. ತಾತ ಹುಷಾರು ತಾತ. ನೀವು ನೋಡ್ತಾ ಇದ್ದೀರಾ ಗೊರಿಲಾದ ಕಬ್ಬು ಇದು. ಇದನ್ನು ನೋಡಿ, ಇದನ್ನು ಕಿತ್ಕೊಂಡ್ಬಿಟ್ಟು ಇದರೊಳಗಡೆ ಕಬ್ಬು ಥರ ಇರುತ್ತಲ್ಲ ಥಂಡಿಯಾಗಿ, ಅದನ್ನು ಹೀರ್ಕೊಂಡ್ಬಿಡುತ್ತೆ. ನಾವಿರೋದಂತೂ ಫುಲ್ಲು ತಿಕ್ಕು ಫಾರೆಸ್ಟು. ಬಿಸಿಲಿನ ಬೆಳಕು ಆವಾಗವಾಗ ಒಂದೊಂದು ಕಡೆ ಸಿಗುತ್ತೆ ಅಷ್ಟೇ. ತೋರಿಸಿದ್ರು ಅದೇ ಲೊಕೇಶನ್ ಹತ್ರ ಬಂದ್ಬಿಟ್ಟಿದ್ದೀವಿ. ಗೊರಿಲಾಗೆ ಸಿಕ್ಕಾಪಟ್ಟೆ ಹತ್ರ ಇದ್ದೀವಿ. ಗೊರಿಲಾದು ಮಲ ನೋಡಿ ಗುರು, ಇದಂತೂ ಸಿಕ್ಕಾಪಟ್ಟೆ ಮೆಮೊರಬಲ್ ಮೂಮೆಂಟು. ಗೊರಿಲಾ ಕಾಣ್ತಾ ಇದೆ ನೋಡಿ ಇಲ್ಲಿ. ಗೊರಿಲಾ ನಿದ್ದೆ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆ ಗೊರಿಲಾ ಅಲ್ಲಿ ಒಂದೇ ಕುಂತ್ಕೊಂಡು? ಗೊರಿಲಾ ನೋಡೋಕೆ ಬಂದಿರೋ ಎಲ್ಲ ಟೂರಿಸ್ಟ್ಗಳಿಗೂ ಮಾಸ್ಕ್ ಕೊಟ್ಟವ್ರೆ, ಯಾಕಂದರೆ ನಮ್ಮಿಂದ ಗೊರಿಲಾಗೇನು ತೊಂದರೆ ಆಗಬಾರ್ದು ಅಂತ. ಗುರು, ನಾವು ಗೊರಿಲಾ ನೋಡೋಕ್ಕೆ ಗಂಟೆಗಟ್ಟಲೆ ನೋಡ್ಕೊಂಡು ಬಂದ್ವಿ ಎತ್ಕೊಂಡು ಬಿತ್ಕೊಂಡು. ಏನು ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅನ್ನೋ ಥರ ಕುಂತೈತಲ್ಲ ಸುಮ್ಮನೆ. ನಮ್ಮನ್ನು ನೋಡಿ ಆಶ್ಚರ್ಯನೂ ಬೀಳ್ತಾ ಇಲ್ಲ. ಗೊರಿಲಾ ಡೋಂಟ್ ಗಿವ್ ಎ ಶಿಟ್ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾ ಇದೆ ನಮ್ಮನ್ನು ನೋಡಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಗೊರಿಲಾ? ಗೊರಿಲಾ ನೋಡಿ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾ ಇದೆ, ಆಶ್ಚರ್ಯನೂ ಆಗ್ತಾ ಇದೆ. ಗುರು, ನಾವು ನೋಡಕ್ಕೆ ಬಂದಿರೋ ಅಂಥ ಗೊರಿಲಾ ಆಫ್ರಿಕಾದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ. ಫಾರಿನರ್ಸಲ್ಲೆಲ್ಲ ಅಮೇರಿಕಾ, ಕೊಲಂಬಿಯಾ ಇಂಥ ದೇಶಗಳಲ್ಲೆಲ್ಲ ಝೂ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿಂದ ತಗೊಂಡೋಗಿ. ಆದರೆ ಝೂಯಿಂದ ಆಚೆಗೆ ಕಾಡಲ್ಲಿ ಗೊರಿಲಾ ನೋಡಿ ಫಾರಿನರ್ಸ್ ಎಲ್ಲ ಆಶ್ಚರ್ಯ ಆಗ್ಬಿಟ್ಟವ್ರೆ. ಸಾಮಾನ್ಯವಾಗಿ ಈ ಗೊರಿಲಾಗಳೆಲ್ಲ ಫ್ಯಾಮಿಲಿ ಜೊತೆನೇ ಇರ್ತವೆ. ಅಂದರೆ ಕಾಡಲ್ಲೆಲ್ಲ ಒಂದೊಂದೇ ಓಡಾಡೋ ಅಭ್ಯಾಸನೇ ಇಲ್ಲ ಇವಕ್ಕೆ. ಇವು ಕಾಡಲ್ಲೆಲ್ಲ ಎಲ್ಲೆಲ್ಲೆಲ್ಲಿ ಮೂವ್ ಆಗಬೇಕಂದ್ರೂ ಅಲ್ಲೆಲ್ಲ ಫ್ಯಾಮಿಲಿ ಜೊತೆನೇ ಹೋಗುತ್ತೆ. ಆ ಫ್ಯಾಮಿಲಿಲಿ ಒಂದು ಗಂಡು ಗೊರಿಲಾ, ಒಂದು ಹೆಣ್ಣು ಗೊರಿಲಾ ಮತ್ತು 3-4 ಮಕ್ಕಳುಗಳಿರ್ತವೆ. ಇದೆ ನೋಡ್ರಿ ಗಂಡು ಗೊರಿಲಾ, ಇಡೀ ಟೀಮ್ನ ಲೀಡರು. ಇದನ್ನು ಆಲ್ಫಾ ಮೇಲ್ ಅಂತಲೂ ಕೂಗ್ತಾರೆ ಮತ್ತು ಸಿಲ್ವರ್ ಬ್ಯಾಕ್ ಅಂತಲೂ ಕೂಗ್ತಾರೆ. ಸಿಲ್ವರ್ ಬ್ಯಾಕ್ ಅಂದರೆ ನೋಡಿ ಅದ್ರ ಬೆನ್ನತ್ರ ಸಿಲ್ವರ್ ಕಲರ್ ಕೂದಲುಗಳಿದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಾ ಇದೆ. ಮತ್ತು ಜಗತ್ತಲ್ಲಿ ಈ ಥರ ಗೊರಿಲಾಗಳು ಸಿಕ್ಕಾಪಟ್ಟೆ ಕಮ್ಮಿ ಸಂಖ್ಯೆಯಲ್ಲಿವೆ. ಇದು ಟೀಮ್ ಲೀಡರ್ ಆಗಿರೋದ್ರಿಂದ ಇದ್ರ ಕೆಲಸ ಏನು ಅಂತಂದರೆ ಅವರ ಗುಂಪನ್ನು ಕಾಪಾಡೋದು ಬೇರೆ ಗುಂಪಿಂದ. ಗೊರಿಲಾಗಳು ಪ್ರಾಣಿಗಳು ಅಂತ ನಾವು ಅನ್ಕೊಬೋದಷ್ಟೇ, ಆದರೆ ಇವುಗಳು ಥಿಂಕ್ ಮಾಡೋದು, ವ್ಯವಹರಿಸೋದು ಸೇಮ್ ಮನುಷ್ಯರು ಥರನೇ. ಇದು ಸುಮ್ಮನೆ ಕುಂತ್ಕೊಂಡೈತೆ, ಟಾಟಾ ಏನಾರು ಮಾಡುತ್ತಾ? ಟಾಟಾ 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 ಏನು ರೆಸ್ಪಾಂಡೇ ಮಾಡಲ್ವಲ್ಲ. ಇಲ್ಲಿ ಫಾರಿನರ್ಸು ಸಿಕ್ಕಾಪಟ್ಟೆ ಬರ್ತಾರಲ್ಲ, ನಮಗೇನು ತೊಂದರೆ ಆಗಬಾರ್ದು ಅಂತ ಇಲ್ಲಿ ಕಾಡಿನ ದೊಡ್ಡ ಬೆಟಾಲಿಯನ್ನೇ ಇವೆ. ಈ ಗೊರಿಲಾಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೀತಾನೆ ಇರ್ತವೆ. ಆದರೂ ಇದ್ರ ತೂಕ 250-300 kg ಇರುತ್ತೆ ಒಂದೊಂದು ಗೊರಿಲಾಗಳ ತೂಕ. ಅಡಲ್ಟ್ ಗೊರಿಲಾಗಳು, ಈ ಥರ ಚಿಕ್ಕ ಮರಿ ಗೊರಿಲಾಗಳು 100 kg ಇರ್ತವೆ. ಈ ಮರಿ ಗೊರಿಲಾಗಳಂತೂ ಎಷ್ಟು ಕ್ಯೂಟಾಗಿರ್ತವೋ ಅಷ್ಟೇ ತರಲೆ ತುಂಟಾಟ. ಟೂರಿಸ್ಟ್ಗಳ ಹತ್ರನೂ ತುಂಟಾಟ ಮಾಡ್ತವೆ. ಒಂದು ಕಡೆ ನಿಂತ್ಕೊಳ್ಳೋ ಮಗನೇ ಅಲ್ಲ, ಸಿಕ್ಕಾಪಟ್ಟೆ ತೀಟೆ. ಮರಿ ಗೊರಿಲಾಗಳು ಈ ಪಾಟಿ ತೀಟೆ ಮಾಡಿದ್ರೆ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಯಜಮಾನ ಸುಮ್ಮನೆ ಇರ್ತಾನ? ಎಲ್ಲದಕ್ಕೂ ಸೇಫ್ಟಿ ಮಾಡೋ ಅಂಥ ಜವಾಬ್ದಾರಿ, ಎಲ್ಲರನ್ನೂ ಸೇಫ್ಟಿ ಮಾಡ್ತಾನೆ ಗುಂಪಲ್ಲಿರೋರನ್ನ. ಲೇ ಮಂಗ, ನಿಧಾನಕ್ಕಾಗ್ಲಾ?
ಗುರು, ಇವು ಗೊರಿಲಾಗಳಾದ್ರೂ ಮಂಗಗಳ ಜಾತಿಗೆ ಸೇರಿದವಲ್ವಾ, ಮಂಗ ಬುದ್ಧಿ ಎಲ್ಲಿ ಬಿಡ್ತವೆ. ನಮ್ಮ ಕಡೆ ಇರೋ ಮಂಗಗಳೆಲ್ಲ ಮರದ ಮೇಲೆ ಮರ ಹತ್ತವೆ, ಇವು ಮರದ ಮೇಲೆ ಮರ ಹತ್ತವೆ, ಆದರೆ ನಡ್ಕೊಂಡು ಹೋಗೋದು ಜಾಸ್ತಿ ದಪ್ಪ ಆಗ್ಬಿಡ್ತವೆ ದೊಡ್ಡವ್ರಾಗ್ತಾ ಆಗ್ತಾ. ಏನು ಈ ಗೊರಿಲ್ಲ ಎಲೆ ತಿಂತಾ ಇರೋದು ನೋಡಿದ್ರೆ ಸೇಮ್ ನಮ್ಮ ಅಜ್ಜಿ ಎಲಾಡಿಕೆ ಹಂಗೆ ನೆನಪಾಯ್ತದ ನನಗೆ. ಗುರು, ಇವಂತೂ ಏನು ಕಿತ್ತಾಡ್ತವೆ, ಭಯನೇ ಬಿದ್ದೋದೆ ಒಂದು ಸೆಕೆಂಡು. ಮನುಷ್ಯರುಗಳು ಲೆಕ್ಕ ತಗೊಂಡ್ರು ಮನುಷ್ಯರಲ್ಲಿ ಎಳೆ ಮಕ್ಕಳುಗಳು ತುಂಬ ಕ್ಯೂಟಾಗಿ ಕಾಣ್ತವೆ. ಹಂಗೆ ನಾವು ದೂರದಿಂದ ಗೊರಿಲಾಗಳನ್ನ ನೋಡೋಕೆ ಬಂದರು, ಆ ಗೊರಿಲಾಗಳಲ್ಲಿ ಈ ಪುಟ್ಟಾಣಿ ಗೊರಿಲಾಗಳು ಅಟ್ರಾಕ್ಷನ್ನು. ತರಲೆ ಮಾಡೋವಂಥ ಪುಟಾಣಿ ಗೊರಿಲಾಗೆ ತರಲೆ ಮಾಡಿದ್ರೆ ಏನು ಮಾಡ್ತವೆ ಇವು, ಈಗ ನೋಡೋಣ. ಗೇರ್ 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 ಗೇರ್. He says goodbye. Huh? He says goodbye. What? He says goodbye? So we have to go. ಗುರು, ಅದ್ರ ಮರಿ ಗೊರಿಲಾಗೆ ಕೀಟ್ಲೆ ಮಾಡ್ತಾ ಇದೆ, ಅವ್ರ ಅಮ್ಮ ಬಂದ್ಬಿಟ್ಟು ಓಡಿಸ್ಬಿಡೋದ. ನಾವು ಗೊರಿಲಾಗಳನ್ನ ಇಷ್ಟೊಂದು ಖುಷಿಯಿಂದ ನೋಡ್ತಾ ಇದ್ದೀವಿ, ಆದರೆ ಈ ಜಗತ್ತಲ್ಲಿ ಯಾವ್ಯಾವ ಎಂಡೇಂಜರ್ ಸ್ಪೀಸೀಸ್ಗಳಿದ್ದಾವೋ, ಅಂದರೆ ಎಂಡಾಗುವಂಥ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಆ ಪ್ರಾಣಿಗಳ ಗುಂಪಿಗೆ ಗೊರಿಲಾಗಳು ಸಹ ಸೇರ್ಕೊಂಡಿವೆ. ಇದಕ್ಕೆಲ್ಲ ಬಟುವ ಬುಡಕಟ್ಟು ಜನಾಂಗದವ್ರದ್ದು ಸಹ ಕೈವಾಡ ಇದೆ. ಬಟುವ ಟ್ರೈಬ್ಸ್ಗಳು ಕಾಡಲ್ಲಿರುವಂಥ ಗೊರಿಲಾಗಳನ್ನ ಹಿಡಿದು ತಿಂದು ಅವರಿಂದ ಸುಮಾರು ಗೊರಿಲಾಗಳು ಕಮ್ಮಿ ಆಗ್ಬಿಟ್ಟಿವೆ. ಆದರೆ ಅದಕ್ಕಿಂತ ಮೇಯ್ನ್ ಕಾರಣಕರ್ತರು ನಾವುಗಳೇ. ಪ್ರತಿನಿತ್ಯ ಕಾಡನ್ನು ಕತ್ತರಿಸಿ ಮರನ ಕಟ್ ಮಾಡಿ ಕಾಡನ್ನು ಅತಿ ವೇಗದಲ್ಲಿ ಕಮ್ಮಿ ಮಾಡ್ತಾ ಇದ್ದೀವಿ. ಗೊರಿಲಾಗಳನ್ನ ಹೆಂಗೋ ನೋಡ್ಬಿಟ್ರಿ, ಆದರೆ ಕಾಡಲ್ಲೇ ಇದ್ದು ಗೊರಿಲಾಗಳನ್ನ ಬೇಟೆಯಾಡಿ ತಿನ್ನೋ ಅಂಥ ಜನಗಳು ಅಂದರೆ ಪಿಗ್ಮಿ ಟ್ರೈಬ್ಸ್ ಅಂತಲೂ ಅಂತಾರೆ, ಬಟುವ ಟ್ರೈಬ್ಸ್ ಅಂತಲೂ ಅಂತಾರೆ. ಕುಳ್ಳಗಿರ್ತಾರೆ ಅವರು. ಮುಂಚೆ ಕಾಡಲ್ಲೇ ಇದ್ದರು, ಈಗ ಕಾಡಿಂದ ಆಚೆ ಹಾಕವ್ರೆ ಅವ್ರನ್ನ ನೋಡೋಕೆ ಹೋಗೋಣ. ಗೊರಿಲಾಗಳನ್ನ ನೋಡ್ತಾ ಹಾಗೆ ಕಾಡಿಂದ ಸ್ವಲ್ಪ ಔಟ್ಸ್ಕರ್ಟ್ಸಿಗೆ ಬಂದಿದ್ದೀವಿ. ಗೊರಿಲಾಗಳ ಜೊತೆನೆ ಮುಂಚೆ ಒಂದು ಜನಾಂಗದ ಗುಂಪು ಬದುಕ್ತಾ ಇದ್ರು ಕಾಡಲ್ಲಿ, ಅವರೇ ಬಟುವ ಟ್ರೈಬ್ಸು. ಆ ಬಟುವ ಟ್ರೈಬ್ಸು ಕಾಡಲ್ಲಿ ಇದ್ದಾಗಿಂದ ಗೊರಿಲಾಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇತ್ತು. ಯಾಕಂದರೆ ಗೊರಿಲಾಗಳನ್ನ ಕೊಂದು ತಿನ್ನೋ ಅಂಥ ಜನಗಳು ಬಟುವ ಟ್ರೈಬ್ಸು. ಮೊದಲೇ ಗೊರಿಲಾಗಳ ಸಂಖ್ಯೆ ಕಮ್ಮಿ, ಇನ್ನು ಗೊರಿಲಾಗಳನ್ನ ಬೇಟೆಯಾಡಿ ತಿಂದರೆ ಇಲ್ಲಿನ ಸರ್ಕಾರ ಬಿಡ್ತಾರೆ. ಅದಕ್ಕೆ ಕಾಡೊಳಗಡೆ ಇದ್ದಂಥ ಬಟುವ ಟ್ರೈಬ್ಸ್ನ ಫೋರ್ಸ್ಫುಲ್ಲಾಗಿ ಆಚೆ ಕಳಿಸಿದ್ರು. ಸೊ ನಾವೀಗ ಅದೇ ಫೇಮಸ್ ಬಟುವ ಟ್ರೈಬ್ಸ್ನ ನೋಡೋಕೆ ಬಂದಿದ್ದೀವಿ. ಇವರು ಕಾಡಿಂದ ಸ್ವಲ್ಪ ಔಟ್ಸ್ಕಟ್ಸು ಜೀವನ ಮಾಡ್ತಾ ಇದ್ದಾರೆ, ಇಲ್ಲೇ ಫ್ಯಾಮಿಲಿ ಕಟ್ಕೊಂಡಿದ್ದಾರೆ. ಇವರು ಸಿಕ್ಕಾಪಟ್ಟೆ ವಿಶೇಷ ಜನಾಂಗದವರು, ಯಾಕಂದರೆ ಇವರು ಗೊರಿಲಾಗಳನ್ನ ಕೊಂದು ತಿನ್ನೋ ಅಂಥ ಜನ. ಮುಂಚೆ ಗೊರಿಲಾಗಳನ್ನ ಕೊಂದು ತಿಂತಾ ಇದ್ರು, ಆದ್ರೆ ಇವಾಗ ಏನಾದ್ರು ಇವ್ರು ಗೊರಿಲಾಗಳನ್ನ ತಿಂದ್ರೆ ಸರ್ಕಾರನೇ ಇವ್ರನ್ನ ತಿನ್ಕೊಂಡ್ಬಿಡ್ತಾರೆ. ನಾನೇ ಕುಳ್ಳ, ಆದ್ರೆ ಈ ಟ್ರೈಬ್ಗಳು ನನ್ನೇ ಮೀರ್ಸಂಗವ್ರೆ. ಯಾಕಂದ್ರೆ ಇವರ ಹೈಟು ಸ್ವಲ್ಪ ಕಮ್ಮಿ. ಫೇಮಸ್ ಜನಗಳವರು ಈ ಬಟುವ ಟ್ರೈಬ್ಸ್ ಅಂತ ನೋಡಿ. ಇವರು ಬಟುವ ಟ್ರೈಬ್ನ ಚೀಫು. ಹಲೋ ಚೀಫ್, ಹೌ ಆರ್ ಯು? ಏನಾಯ್ತು? ವೆಲ್ಕಮ್ ಟು ಬಟುವ ಟ್ರೈಬ್ಸ್.
ಈ ಬಟವಾ ಟ್ರೈಬ್ಸ್ಗಳು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಯಾಕಂದರೆ ದಟ್ಟವಾದಂಥ ಅರಣ್ಯದಲ್ಲಿ ಚಿಕ್ಕದಾಗಿದ್ರೂ ಅದ್ಧೂರಿಯಾಗಿ ಜೀವನ ಮಾಡ್ತಾಯಿದ್ರು. ಎಕ್ಸಾಂಪಲ್ ನೋಡಿ, ಬಟವಾ ಟ್ರೈಬ್ಸ್ಗಳ ಮನೆ. ಇವರು ಚಿಕ್ಕದು, ಇವರ ಮನೆಯೂ ಚಿಕ್ಕದಾದ್ರು ತುಂಬ ಖುಷಿಯಿಂದ ಜೀವನ ಮಾಡ್ತಾರೆ. ಇವರು ಕಾಡಲ್ಲಿ ಬದುಕ್ತಾರಲ್ವ, ಯಾವುದಾದ್ರು ದೊಡ್ಡ ದೊಡ್ಡ ಪ್ರಾಣಿಗಳು ಅಥವಾ ಏನಾದರೂ ತೊಂದರೆ ಆದರೆ ಫಸ್ಟ್ ಇವ್ರಿಗೆ ಗೊತ್ತಾಗಬೇಕು ಅಂತ ನೋಡಿ ಅಲ್ಲಿ ಕುಂತ್ಕೊಂಡು ಒಬ್ಬರು ನೋಡ್ತಾ ಇರ್ತಾರೆ ಸುತ್ತಮುತ್ತ ಏನೇನು ಆಗ್ತಾಯಿದೆ ಆ್ಯಕ್ಟಿವಿಟೀಸು ಅಂತ. ಅಲ್ಲೇನಾದರೂ ಪ್ರಾಬ್ಲಮ್ ಕಂಡ್ರೆ ಇವ್ರಿಗೆಲ್ಲ ತಿಳಿಸ್ಬಿಡ್ತಾರೆ, ಇವರೆಲ್ಲ ಅಲರ್ಟ್ ಆಗ್ತಾರೆ. ಅಲ್ಲಿ ಯಾವುದೇ ದೇಶದ ಯಾವುದೇ ಟ್ರೈಬ್ಸ್ಗಳಿದ್ರೂ ಎಲ್ಲರೂ ಈ ಥರ ಮನೆ ಕಟ್ಕೊಳ್ಳೋದು ಕಾಮನ್ನು, ಸಿಕ್ಕಾಪಟ್ಟೆ ಮೇಲೆ. ಇದನ್ನ ಸೇಫ್ಟಿ ಮನೆ ಅಂತಾರೆ. ಅದೇ ಬಟವಾ ಟ್ರೈಬ್ಸ್ನ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ. ಗುರು, ಈ ಚಿಕ್ಕದಾಗಿರೋ ಬಟವಾ ಟ್ರೈಬ್ಸ್ಗಳು ಬೇಟೆ ಹೆಂಗೆ ಆಡ್ತಾರೆ ಈಗ ನೋಡೋಣ. ಈ ಬಟವಾ ಟ್ರೈಬ್ಸ್ ಕೊಳ್ಕೊಳ್ಳೋಗವ್ರೆ ಅಂತ ನೀವು ತುಂಬಾ ಈಸಿಯಾಗಿ ತಗೊಳಂಗಿಲ್ಲ. ಯಾಕಂತಂದ್ರೆ ಇವರು ಬೇಟೆ ಆಡೋಕೆ ಇಳಿದ್ರೆ ಕಾಡಲ್ಲಿ ಯಾವ ಗೊರಿಲಾಗಳು ಉಳಿತಾ ಇರಲಿಲ್ಲ. ನೋಡ್ರಿ, ಗೊರಿಲಾಗಳನ್ನ ಬೇಟೆ ಆಡ್ತಾ ಇದ್ದಂಥ ಟೈಮು ಒಂದಾನೊಂದು ಕಾಲದಲ್ಲಿ ಹಿಂಗೆ ಆಡ್ತಾ ಇದ್ದಿದ್ದು ಗೊರಿಲಾಗಳನ್ನ ಬೇಟೆ. ಎಲ್ಲ ಜನನು ಸೇರ್ಬಿಟ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಇಲ್ಲಿ ತೋರಿಸ್ಬಿಡ್ತಾ ಇದ್ರು. ಪ್ರಾಣಿನ ಹಿಂಗೆ ಬೇಟೆ ಆಡ್ಬಿಡ್ತಾ ಇದ್ರು. ಬೇಟೆ ಆಡಿರೋ ಅಂತ ಪ್ರಾಣಿನ ಖುಷಿಯಾಗಿ ಎತ್ಕೊಂಡು ಹೋಗ್ತಾ ಇದ್ರು. ಪ್ರಾಣಿನ ಬೇಟೆ ಆಡಿದ ದಿನ ಇವರು ಮತ್ತೆ ಇವರ ಕಮ್ಯುನಿಟಿಲಿ ಎಲ್ಲ ಫುಲ್ ಪಾರ್ಟಿ. ಈಗ ಗೌರ್ಮೆಂಟ್ ಎಲ್ಲ ಇವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ, ಬೇಟೆ ಗಿಟ್ಟ ಆಡೋದೆಲ್ಲ ಮಾಡಬಾರ್ದು. ಯಾಕಂದ್ರೆ ಕಾಡಲ್ಲಿರೋ ಕೆಲವು ಪ್ರಾಣಿಗಳು ಉಳಿಬೇಕು ಅಂತ ಪ್ರತಿನಿತ್ಯ ಅದೇ ಅಭ್ಯಾಸನ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ಈಗ ಪ್ರಾಣಿನ ಬೇಟೆ ಆಡಕ್ ಆಗಲ್ಲ ಇವರು. ಅದಕ್ಕೆ ವರ್ಷ ಇವರು ಹಬ್ಬ ಮಾಡ್ಬೇಕಲ್ಲ, ಆ ಹಬ್ಬನ ಇವ್ರು ಹಿಂಗೆ ಮಾಡ್ತಾರೆ. ಬೇಟೆ ಆಡಿರೋ ಪ್ರಾಣಿನ ಕಿತ್ತು ರಕ್ತ ಕುಡಿದ್ಬಿಟ್ಟು ಬೇಯಿಸ್ಬಿಟ್ಟು ಕಡ್ಡಿಗೆ ಚುಚ್ಕೊಂಡು ಉಪ್ಪು ಖಾರ ಹಾಕಿ ಹಂಚ್ಕೊಂಡೇ ತಿಂತಾ ಇದ್ರು. ಒಬ್ರಿಗೊಬ್ರು ಮೋಸ ಮಾಡೋ ಅಂಥದ್ದು ಇಲ್ವೇ ಇಲ್ಲ ಇವ್ರ ಕಮ್ಯುನಿಟಿಲಿ. ಇವ್ರಿಗೇನಾದ್ರು ಪ್ರಾಣಿ ಸಿಕ್ಬಿಟ್ರೆ ಇವರ ಖುಷಿಗೆ ಫುಲ್ ಸ್ಟಾಪೇ ಇಲ್ಲ, ಫುಲ್ ಎಕ್ಸ್ಪ್ರೆಸ್ ಖುಷಿ. ಓಪನ್ ಗಂಗನಂ ಸ್ಟೈಲ್, ಗಂಗನಂ ಸ್ಟೈಲ್. ನಮ್ ಕಡೆ ಎಲ್ಲ ದೇವ್ರ ಕುಣಿತ ಮಾಡ್ತಾರಲ್ಲ, ಹಂಗೆ ಇವ್ರ ಕಡೆ ಈ ಕುಣಿತ. ಇವ್ರ ಮೈ ಮೇಲೆ ದೇವ್ರು ಬಂದೈತ ಅಥವಾ ಹಂಗಂಗೆ ಕುಣಿತವ್ರ ನಂಗಂತ ಗೊತ್ತಿಲ್ಲ. ಇವ್ರಿಗಿಂತ 2, 3, 4 ಪಟ್ಟು ದೊಡ್ಡದಾಗಿರುವಂತ ಶಕ್ತಿಶಾಲಿಯಾಗಿರುವಂತ ಪ್ರಾಣಿನ ಎಲ್ಲರೂ ಒಗ್ಗಟ್ಟಲ್ಲಿ ಸೇರ್ಕೊಂಡು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ರು. ಇವರೆಲ್ಲ ಫುಲ್ಲು ಹಿರಿಯರು, ಕಾಡಲ್ಲಿ ಎಂತೆಂಥ ಜೀವನ ನೋಡೋರು ಇವರಂತೂ. ಕಷ್ಟಪಟ್ಟು ಬೆಂಕಿ ಹಚ್ಚಿದ್ರೆ ಪ್ರಾಣಿನ ಸುಡ್ಕೊಂಡು ತಿಂತಾರೆ, ಮತ್ತೆ ಅದೇ ಬೆಂಕಿಯಲ್ಲಿ ಸಿಗರೇಟು ಹಚ್ಕೋತಾರೆ. ಬಟವಾ ಟ್ರೈಬ್ಸ್ ಮಾಡಿರೋಂಥ ಸಿಗರೇಟ್ ಇದು. ಹಳೆ ಕಾಲದ ಫಿಲಮಲ್ಲಿ ವಜ್ರಮುನಿ ಸಾರ್ ಸೇರ್ತಾ ಇದ್ರಲ್ಲ, ಇವ್ರದಂತೂ ಏನು ಕಲೆ, ಏನು ತಲೆ. ದೇವರು ಗೊರಿಲ್ಲ ನೋಡ್ಕೊಂಡು ಹಾಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲೆಲ್ಲ ಉಗಾಂಡಾದ ಬಟರ್ಫ್ಲೈಸ್ಗಳು ಹಾರಾಡ್ತವೆ. ಆ ಬಟವಾ ಟ್ರೈಬ್ಸ್ನ ಮನೆ ಪಕ್ಕನೇ ಒಂದು ಕಾಡಿದೆ. ಅದೇ ಕಾಡೊಳಗಡೆ ಬಂದಿದ್ದೀವಿ. ಏನಂತಂದ್ರೆ ಉಗಾಂಡಾದ ವಾಟರ್ ಫಾಲ್ಸ್ ನೋಡಕ್ಕೆ. ನೀವು ನೋಡ್ತಾ ಇರೋದಂತೂ ಚಿಕ್ಕ ವಾಟರ್ ಫಾಲ್ಸು. ಇದಕ್ಕಿಂತ 2 ಹೆಜ್ಜೆ ಸಿಕ್ಕಾಪಟ್ಟೆ ದೊಡ್ಡ ವಾಟರ್ ಫಾಲ್ಸ್ ಸಿಗುತ್ತೆ. ನಾವಿರೋಂಥ ಕಾಡಿನ ಅತ್ಯಂತ ದೊಡ್ಡ ವಾಟರ್ ಫಾಲ್ಸು. ದೂರದಿಂದ ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ವಾ, ಉಗಾಂಡಾದಲ್ಲಿ ಈ ಥರ ಅದ್ಭುತವಾಗಿರೋ ಫಾಲ್ಸ್ ಇರುತ್ತೆ ಅಂತ ಅನ್ಕೊಂಡೇ.
ಬೆಳಗ್ಗೆನೆ ಆ ಗೊರಿಲ್ಲ ನೋಡ್ಬೇಕು ಅಂತ ಬೆಟ್ಟ ಹತ್ಕೊಂಡು ಹೋಗಿ ಆಮೇಲೆ ಆ ಕುಳ್ಳು ಟ್ರೈಬ್ಸ್ ನ ನೋಡ್ಬೇಕು ಅಂತ ತಿರ್ಗಾ ಬೆಟ್ಟ ಇಳಿದು ಇನ್ನೊಂದ್ ಕಡೆ ಹೋಗಿ ಫೈನಲ್ ಆಗಿ ಇಂಥ ವಾಟರ್ ಫಾಲ್ ನ ನೋಡಿದ್ರೆ ಆ ಬೆಳಗ್ಗಿಂದ ಆಗಿರೋ ಅಂತ ಆಯಾಸ ಎಲ್ಲ ನಿರಾಯಾಸ ಆಗ್ಬಿಡ್ತದೆ. ಗೊರಿಲ್ಲ ನೋಡಕ್ಕೆ ನಮ್ ಜೊತೆ ಬಂದವರೆಲ್ಲ ಅಜ್ಜಿ ತಾತಂದಿರೆ. ಗೊರಿಲ್ಲ ಆದ್ಮೇಲೆ ಟ್ರೈಬ್ಸ್ ನ ನೋಡಕ್ ಬಂದಿಲ್ಲ, ಯಾಕಂದ್ರೆ ಅವ್ರಿಗೆ ಆಯಾಸ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಇಲ್ಲಿಗೆ ಅಂತೂ ಮುಕ್ಕಾಲ್ ಭಾಗ ಜನ ಬಂದೇ ಇಲ್ಲ, ಬರೀ ಕಾಲ್ ಭಾಗ ಜನ ಅಂದ್ರೆ ನಾನು ಮತ್ತೆ ಆ ಅಮೇರಿಕನ್ ಕಪಲ್ಸ್ ಅಷ್ಟೇ ಬಂದಿರೋದಿಲ್ಲಿ. ಈ ಜನ ಅಂದ್ರೆ ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ. ಸಿಕ್ಕಾಪಟ್ಟೆ ಅಂದ್ರೆ ಯಾಕೆ ಹೇಳ್ತೀರಾ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಈಗ ತಾನೇ ತೆಗ್ದಂಗಿದೆ ನೀರು. ಉಗಾಂಡಾದಲ್ಲಿ ಸುಮಾರು ದಿವಸ ಇದ್ದೆ, ಆದ್ರೆ ಇದೇ ದಿನ, ಈ ಕೊನೆ ದಿನಾನೇ ನನ್ನ ಬೆಸ್ಟ್ ಮೂಮೆಂಟ್. ಹೋಪಿಂಗ್ ಸೊ ನೀವು ಉಗಾಂಡ ಸೀರೀಸ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಅಯ್ಯಯ್ಯ, ಮುಂದಿನ ವಿಡಿಯೋದಲ್ಲಿ ಇದೇ ತರ ಇನ್ನೊಂದೇನಾದ್ರು ಸ್ಪೆಷಲ್ ಆಗಿರೋ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಫ್ರಮ್ ಉಗಾಂಡ ಬಿಬಿಂಡಿ ನ್ಯಾಷನಲ್ ಫಾರೆಸ್ಟ್. ಟೇಕ್ ಕೇರ್. ನೀವು ಬರ್ರಿ ಯಾವಾಗಾದ್ರೂ ಗೊರಿಲ್ಲ ನೋಡಕ್ಕೆ, ಚೆನ್ನಾಗಿರ್ತದೆ ಗೊರಿಲ್ಲ. ಟೇಕ್ ಕೇರ್, ಬಾಯ್ ಬಾಯ್.